ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕಂದರೆ ನಾನು ಯಾವಾಗಲೂ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇವಾಗಲಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ವೈಟ್ ಹೇರ್ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇದರಿಂದ ಪೂರ್ತಿಯಾಗಿ ಮುಕ್ತಿ ಪಡ್ಕೊಳ್ಬೇಕು, ನಮ್ಮ ಕೂದಲು ಕೂಡ ಬುಡದಿಂದ ಕಪ್ಪಗಾಗಿರಬೇಕು ಅಂದರೆ ಸ್ನೇಹಿತರೆ ಈ ಒಂದು ಹೇರ್ ಡ್ರೈನ ಟ್ರೈ ಮಾಡ್ತಾ ಇರಿ. ಹಾಗೂ ನಿಮ್ಮ ಕೂದಲಲ್ಲಿ ಎಷ್ಟೇ ಕೂದಲು ಉದುರ್ತಾ ಇದೆ ಹಾಗೂ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗಿರ್ಬೋದು, ಹಾಗೂ ಸ್ವಲ್ಪ ಜನಕ್ಕೆ ತುಂಬಾ ಬೊಕ್ಕು ತಲೆ ಆಗಿರ್ಬೋದು, ಸ್ವಲ್ಪ ಜಾಗದಲ್ಲಿ ಕೂದಲೇ ಬೆಳೆಯೋದಿಲ್ಲ ಸ್ನೇಹಿತರೆ. ಆ ರೀತಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೂ ಕೂಡ ಈ ಒಂದು ಹೇರ್ ಡ್ರೈ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಳ್ಬೋದು. ಹಾಗೂ ಎಲ್ಲೇ ನಿಮ್ಮ ಕೂದಲು ಬೆಳೀತಾ ಇಲ್ಲ ಅಂದರೆ ಅಲ್ಲೇ ಮತ್ತೆ ರೀಗ್ರೋತ್ ಆಗ್ತಾ ಹೋಗುತ್ತೆ ಕೂದಲು. ಹಾಗೂ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದಲ್ಲಿ ನೀವು ಕೂಡ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೂ ತಡ ಮಾಡದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿದೆ ನಿಮಗೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಯಾವ ರೀತಿ ಈ ಒಂದು ಹೇರ್ ಡ್ರೈನ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ನೋಡಿ. ನಾನು ಮೊದಲಿಗೆ ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಸ್ನೇಹಿತರೆ. ಈ ಒಂದು ಬೌಲಲ್ಲಿ ನಾನು ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ವಸ್ತುಗಳು ಇದ್ದೇ ಇರುತ್ತೆ. ಇದರಿಂದ ನಮ್ಮ ಕೂದಲನ್ನು ಯಾವ ರೀತಿ ಕಪ್ಪಗೆ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಮೊದಲಿಗೆ ಈ ದಾಸವಾಳದ ಪೌಡರ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಎಲ್ಲರ ಮನೆಯಲ್ಲಿ ದಾಸವಾಳದ ಹೂವು ಇದ್ದರೂ ಕೂಡ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು. ಹೂವನ್ನು ಈ ರೀತಿ ಒಂದು 2 ಮಿನಿಟ್ಸ್ವರೆಗೂ ನೀರಲ್ಲಿ ನೆನೆ ಹಾಕ್ಕೊಳ್ಬೋದು. ಅಥವಾ ಈ ರೀತಿ ನಾನು ಇಲ್ಲಿ ನ್ಯಾಚುರಲ್ ಮನೆಯಲ್ಲೇ ಸಿಗುವಂಥ ದಾಸವಾಳನ ತೊಗೊಂಡ್ಬಿಟ್ಟು ಒಣಗಿಸ್ಬಿಟ್ಟು ಈ ರೀತಿ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಯಾವಾಗಲೂ ನನಗೆ ಹೇರ್ ಡ್ರೈ ಬೇಕು ಅಂದಾಗ ಈ ರೀತಿ ನಾನು ಯೂಸ್ ಮಾಡ್ಕೋತಾ ಇರ್ತೇನೆ ಸ್ನೇಹಿತರೆ. ನಮ್ಮ ಕೂದಲು ಬೆಳವಣಿಗೆ ನಾ ಹೇಳಿದ್ನಲ್ವ, ಒಂದೇ ಹೇರ್ ಡ್ರೈಯಲ್ಲಿ ನಮ್ಮ ಹೇರ್ ಫಾಲ್ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಹೇರ್ ಅಂತೂ ತುಂಬಾ ಫಾಸ್ಟಾಗಿ ಬೆಳವಣಿಗೆ ಆಗ್ಬೋದು. ಆ ರೀತಿ ನಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆ್ಯಂಡ್ ಉದ್ದವಾಗಿ ಬೆಳೆಬೇಕು ಅಂದರೆ ಸ್ನೇಹಿತರೆ ದಾಸವಾಳದ ಹೂವನ್ನು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೋತಾ ಇರಬೇಕು ಸ್ನೇಹಿತರೆ. ಅಷ್ಟು ಒಳ್ಳೆಯದು ನಮ್ಮ ಹೇರ್ಗೆ. ಹಾಗೂ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ದಾಸವಾಳದ ಎಣ್ಣೆ ಆಗಿರ್ಬೋದು ಅಥವಾ ಈ ರೀತಿ ದಾಸವಾಳದ ಹೇರ್ ಡ್ರೈಗಳಾಗಿರ್ಬೋದು ಅವರಿಗೆ ಅಪ್ಲೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಹಾಗೂ ವೇಗವಾಗಿ ಸಾಫ್ಟಾಗಿ ಕೂದಲು ರೀಗ್ರೋತ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ಬೋದು, ನಾನು ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಹೀಗೆ ನೆನೆ ಹಾಕೋತೇನೆ. ಈ ದಾಸವಾಳದ ಪೌಡರಲ್ಲಿರುವಂಥ ಅಷ್ಟು ಶಕ್ತಿ ಕೂಡ ನೀರಲ್ಲಿ ಕನ್ವರ್ಟ್ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ನಾನು ಅದನ್ನು ಹಾಗೆ ಬಿಟ್ಟಿಡ್ತೇನೆ. ನೆಕ್ಸ್ಟ್ ಅದನ್ನು ಹಾಗೆ ನೆನೆ ಹಾಕ್ಕೊಂಡಿದ ತಕ್ಷಣ ಈ ಕಡೆ ಇನ್ನೊಂದು ಪ್ರಾಸೆಸ್ನ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಕಬ್ಬಿಣದ ಬಾಣಲಿನ ಇಟ್ಕೊಂಡಿರುವಂಥದ್ದು. ಹಾಗೂ ಅದರೊಳಗಡೆ ಒಂದು 2-3 ಸ್ಪೂನಷ್ಟು ಇದರೊಳಗಡೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಅರಿಶಿನ ಪೌಡರ್ ಕೂಡ ಅಂತೀವಿ, ಏನು ಬೇಕಾದರೂ ಅನ್ಬೋದು. ಅರಿಶಿಣನ ಒಂದು 2-3 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಇದನ್ನು ವೇಗವಾಗಿ ನಮ್ಮ ಕೂದಲು ಬ್ಲ್ಯಾಕ್ ಆಗಬೇಕು, ಬುಡದಿಂದನೇ ಕಪ್ಪಗಾಗಿ ಬೆಳಿಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾಯಿರಿ ಆವಾಗವಾಗ. ನೋಡಿ, ಒಂದು 2-3 ಸ್ಪೂನ್ ಹಾಕೊಂಡಿದ ತಕ್ಷಣ ಇದು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬರಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿ ಅಂತ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇವಾಗಲಂತೂ ನೋಡಿ ಎಲ್ರಿಗೂ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಹಾಕೋದ್ರಿಂದ ಎಲ್ಲರೂ ಕೂಡ ತುಂಬಾ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು, ಸೀರಮ್ಗಳಾಗಿರ್ಬೋದು, ಎಷ್ಟೆಲ್ಲ ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ಎಷ್ಟೆಲ್ಲ ಹೇರ್ ಡ್ರೈಗಳನ್ನು ಹಾಕ್ಕೊಳ್ತಾ ಇರ್ತಾರೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ತುಂಬಾ ಫಾಸ್ಟಾಗಿ ಅವ್ರ ಕೂದಲನ್ನು ಬ್ಲ್ಯಾಕ್ ಮಾಡ್ಕೊಳ್ಬೇಕು ಅಂತ ಈ ರೀತಿ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತಾ ಅವ್ರ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ವೈಟ್ ಹೇರ್ ಸಮಸ್ಯೆ ಕೂಡ ಆವಾಗಲೇನೋ ತಕ್ಷಣವೇ ಕಪ್ಪಾಗ್ಬೋದು ಕೂದಲು. ಆ್ಯಂಡ್ ನೆಕ್ಸ್ಟ್ ಮಂತಲ್ಲಿ ನೋಡ್ಬೋದು ನಿಮ್ಮ ಕೂದಲು ಮೊದಲಿಗಿಂತ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ವೈಟ್ ಹೇರ್ ಸಮಸ್ಯೆ ಕಾಣೋದಕ್ಕೆ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗೂ ಇದರಿಂದ ನಿಮ್ಮ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತಾ ಹೋಗುತ್ತೆ ಸ್ನೇಹಿತರೆ. ಸ್ವಲ್ಪ ಜನಕ್ಕೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳು ಸೂಟ್ ಆಗೋದಿಲ್ಲ ಸ್ನೇಹಿತರೆ. ಅದರಿಂದ ಅವ್ರ ಸ್ಕಿನ್ಗೆ ಆಗಿರ್ಬೋದು, ಅವ್ರ ಸ್ಕ್ಯಾಲ್ಪ್ಗೆ ತುಂಬಾ ಅಲರ್ಜಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬನ್ನಿ. ನೋಡಿ, ಇವಾಗ ಅಷ್ಟು ಟರ್ಮರಿಕ್ ಪೌಡರ್ ಇವಾಗ ಫ್ರೈ
ಆಗಿದ ತಕ್ಷಣ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನಾನಿಲ್ಲಿ 1 ಪ್ಯಾಕೆಟಷ್ಟು ಕಾಫಿ ಪೌಡರ್ ಅಂದರೆ ಬ್ರೂ ಪೌಡರ್ನ ಇದ್ರ ಒಳಗಡೆ ಆ್ಯಡ್ ಮಾಡ್ಕೊಂಡಿರೋದು. ಬ್ರೂ ಪೌಡರ್ ಕೂಡ ನಮ್ಮ ಹೇರ್ಸ್ಗೆ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಯಾವುದೇ ಒಂದು ಸ್ಕ್ಯಾಲ್ಪ್ ಪ್ರಾಬ್ಲಮ್, ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಕೂದಲನ್ನು ತುಂಬ ಸಾಫ್ಟಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಸಾಫ್ಟಾಗಿ ಕಾಣಿಸೋದಕ್ಕೆ ಇವಾಗ ನೋಡ್ಬೋದು ಎಷ್ಟು ಕೆಂಪು ಬಣ್ಣಕ್ಕೆ ಇದರೊಳಗಡೆ ದಾಸವಾಳದಷ್ಟು ಶಕ್ತಿ ಕೂಡ ಇವಾಗ ಬೆರ್ತೋಗಿರೋದ್ರಿಂದ ಈ ರೀತಿ ನೋಡಿ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ದಾಸವಾಳದ ಪೌಡರ್ ಮೇಲ್ಗಡೆ ಚೆನ್ನಾಗಿ ನಿಮ್ಮ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಡಿ. ನೀರು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿದ ತಕ್ಷಣ ಎಷ್ಟು ಕಪ್ಪು ಬಣ್ಣಕ್ಕೆ ಕಾಣಿಸ್ತಾ ಇದೆ ಅಂತ ಸ್ನೇಹಿತರೆ. ಯಾವುದೇ ಒಂದು ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಅಷ್ಟು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಇದು. ಇದನ್ನು ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ. ನಿಮಗೆ ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ. ಥ್ಯಾಂಕ್ ಯು.